ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಸಲ್ಮಾನ್ ಖಾನ್ ಬಾಲಿವುಡ್ ಭಾಯ್ಜಾನ್ ಅಂತಲೇ ಕರೆಸಿಕೊಳ್ಳೋ ಈತ ನಟ, ನಿರ್ಮಾಪಕ, ನಿರೂಪಕರಾಗಿ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕಂಡಿದ್ದಾರೆ. ಸಾಲು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳಿಂದ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ್ದಾರೆ. 59ರ ಹರಿಯದ ಸಲ್ಮಾನ್ ಖಾನ್ ಸಿನಿಮಾಗಳು ಅಂದ್ರೆ ಇಂದಿಗೂ ಫ್ಯಾನ್ಸ್ ಮುಗಿಬಿದ್ದು ನೋಡ್ತಾರೆ. ಆದ್ರೆ ಈತ ಮಾತ್ರ ಫ್ಯಾನ್ಸ್ಗೆ ಇಷ್ಟವಾಗುವಂತಹ ಸಿನಿಮಾಗಳನ್ನ ಮಾಡೋದ್ರಲ್ಲಿ ಎಡುತ್ತಲೇ ಇದ್ದಾರೆ. ಹೌದು, ದಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಕರೆಸಿಕೊಳ್ಳೋ ಭಾಯ್ಜಾನ್ ಸಲ್ಮಾನ್ ಖಾನ್ ಸಾಲು ವಿವಾದಗಳ ಹೊರತಾಗಿಯೂ ಅದೇ ಕ್ರೇಜ್, ಅದೇ ಚಾರ್ಮ್ ಅನ್ನ ಉಳಿಸ್ಕೊಂಡಿದ್ದಾರೆ. ಆದ್ರೆ ಅದ್ಯಾಕೋ ಇವರಿಗೆ ಯಾವುದೇ ಸಿನಿಮಾ ಕೈ ಹಿಡಿತಾ ಇಲ್ಲ. ಅದು ಕೂಡ ನಿನ್ನೆ ಮೊನ್ನೆಯಿಂದ ಅಲ್ಲ, ಬರೋಬ್ಬರಿ 8 ವರ್ಷಗಳಿಂದ ಅನ್ನೋದು ಶಾಕಿಂಗ್ ಆಗಿದೆ. ಇನ್ನು 2017ರಲ್ಲಿ ತೆರೆಕಂಡ ಟೈಗರ್ ಜಿಂದಾ ಹೈ ಸಿನಿಮಾನೇ ಸಕ್ಸಸ್ ಕಂಡ ಸಲ್ಮಾನ್ ಖಾನ್ ಅವರ ಕೊನೆಯ ಸಿನಿಮಾ ಆಗಿದೆ. ಅದಾದ ಬಳಿಕ ಸಲ್ಮಾನ್ ಖಾನ್ ಬರೋಬ್ಬರಿ 18 ಸಿನಿಮಾಗಳನ್ನ ಮಾಡಿದ್ರು. ಆದ್ರೆ ಅವೆಲ್ಲವೂ ಕೂಡ ಅಟ್ಟರ್ ಫ್ಲಾಪ್ ಆಗಿದೆ. ಆ ಪೈಕಿ ಬಾಕ್ಸ್ ಆಫೀಸ್ ನಲ್ಲಿ ಒಂದೇ ಒಂದು ಸಿನಿಮಾ ತಕ್ಕ ಮಟ್ಟಿಗೆ ಸದ್ದು ಮಾಡಿತ್ತು, ಅದೇ ಟೈಗರ್ 3. 2023ರಲ್ಲಿ ತೆರೆಕಂಡ ಈ ಸಿನಿಮಾ YRF ಸ್ಪೈ ಯೂನಿವರ್ಸ್ ಆಗಿದ್ದು ಪ್ರೇಕ್ಷಕರಿಗೆ ಮಸ್ತ್ ಮಜಾ ನೀಡಿತು. ಇದರ ಹೊರತಾಗಿ ಇತ್ತೀಚೆಗೆ ಸಲ್ಲು ಸಿನಿಮಾಗಳು ಗೆದ್ದ ನಿದರ್ಶನವೇ ಇಲ್ಲ. ಇದನ್ನ ಕಂಡು ಬಾಲಿವುಡ್ ಕಿಲಾಡಿ ಅಕ್ಷಯ್ ಕುಮಾರ್ ಅವರ ಜಾಡು ಹಿಡಿದ್ರ ಸಲ್ಲು ಅಂತಿದ್ದಾರೆ ನೆಟಿಜನ್ಸ್. ಇನ್ನು ಸಲ್ಮಾನ್ ಖಾನ್ ಅವರು ಗೆಸ್ಟ್ ಅಪಿರಿಯನ್ಸ್ ಮಾಡಿದ ಸಿನಿಮಾಗಳು ಕೂಡ ಒಂದಷ್ಟು ನೆಲ ಕಚ್ಚಿರೋದು ಬೇಸರದ ಸಂಗತಿ. ಇನ್ನು ಈ ಬಾರಿ ಈದ್ ವಿಶೇಷವಾಗಿ ತೆರೆಕಂಡಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್, ತುಂಬಾನೇ ಹೈಪ್ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಸಿಕಂದರ್. ಈ ಸಿನಿಮಾ ಕೂಡ ಮೊದಲ ದಿನವೇ 54 ಕೋಟಿ ಗಳಿಸೋಕೆ ಸುಸ್ತಾಗಿದೆ. ಶಾರುಖ್ ಖಾನ್ ಅವರ ಜವಾನ್ ಸಿನಿಮಾದ ಅರ್ಧದಷ್ಟು ಕೂಡ ಶೇರ್ ಬಂದಿಲ್ಲ ಅನ್ನೋದು ಬೇಸರದ ವಿಷಯ ಆಗಿದೆ. ಗಜನಿ ಅಂತಹ ಆಲ್ ಟೈಮ್ ಹಿಟ್ ಮೂವಿ ನೀಡಿದಂತಹ ಡೈರೆಕ್ಟರ್ ಆದ AR ಮುರುಗದಾಸ್ ಹಾಗೂ ಹ್ಯಾಟ್ರಿಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳ ಹಿಟ್ನಿಂದ ಕ್ರೇಜ್ ಹುಟ್ಟಿಸಿಕೊಂಡಿರೋ ರಶ್ಮಿಕಾ ಮಂದಣ್ಣ ನಾಯಕಿ ಆಗಿದ್ದುಕೊಂಡೇ ಸಿಕಂದರ್ ಮೂವಿ ಫ್ಲಾಪ್ ಆಗಿದೆ. ಇದು ನಿಜಕ್ಕೂ ಸಲ್ಮಾನ್ ಖಾನ್ ಸಿನಿ ಕೆರಿಯರ್ಗೆ ದೊಡ್ಡ ಆಘಾತ ತಂದಿದೆ. ಹೀಗೆ ಆದ್ರೆ ಮುಂದೆ ಹೇಗೆ ಅನ್ನುವ ಪ್ರಶ್ನೆ ಎದ್ದಿದೆ. ಶಾರುಖ್ ಖಾನ್ ಕೂಡ ಇಂಥದ್ದೇ ಕಡು ಕಷ್ಟದಲ್ಲಿದ್ರು. ಆದ್ರೆ ಅವರಿಗೆ ಪಠಾನ್ ಹಾಗೂ ಜವಾನ್ ಸಿನಿಮಾಗಳು ಕೈ ಹಿಡಿದ್ವು. ಮತ್ತೆ ಅವರು ಗೆಲುವಿನ ಟ್ರ್ಯಾಕಿಗೆ ಮರಳಿದ್ರು. ಇನ್ನು ಅಮೀರ್ ಖಾನ್ ಸದ್ಯ ಸೈಲೆಂಟ್ ಆಗಿದ್ದು, ಸ್ವತಃ ಶಾರುಖ್ ಖಾನ್ ಅವರೇ ಅಮೀರ್ ಖಾನ್ ಹಾಗೂ ಸಲ್ಮಾನ್ ಖಾನ್ ಕೈ ಹಿಡಿಬೇಕಿದೆ. ಒಂದ್ ಕಡೆ ಮದ್ವೆನೂ ಇಲ್ಲ, ಮತ್ತೊಂದ್ ಕಡೆ ಸಿನಿಮಾಗಳ ಸಕ್ಸಸ್ ಕೂಡ ಇಲ್ಲ. ಸಲ್ಲು ಕೆರಿಯರ್ ಮುಗಿತಾ ಅನ್ನೋರಿಗೆ ಖುದ್ದು ಭಾಯ್ಜಾನ್ ಸಲ್ಲುನೇ ಉತ್ತರ ನೀಡಬೇಕಾಗಿದೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.